ವರ್ತೂರ್ ಪ್ರಕಾಶ್ ಸ್ನೇಹಿತೆಯ ವಂಚನೆ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇಲ್ಲಿ ವರ್ತೂರ್ ಪ್ರಕಾಶ್ ಕೈವಾಡವಿರುವ ಶಂಕೆ ಕೂಡ ಇದೆ. ಇದರ ಜೊತೆಗೆ ಹನಿ ಟ್ರ್ಯಾಪ್ ಸ್ಟೋರಿ ಕೂಡ ಬಹಿರಂಗ ಆಗಿದೆ. ಸ್ವೀಟಿ ಸ್ವೀಟಿ ಎಲ್ರಿಗೂ ಜಮಕಾಯಿಸೋದೇ ಈಕೆ ಡ್ಯೂಟಿ. ಹೌದು, ನೋಡೋಕೆ ಮಳ್ಳಿ ಅಂತಿರುವ ಈ ಬ್ಯೂಟಿ ಶ್ವೇತಾ ಗೌಡ ಗೋಲ್ಡ್ ವಂಚನೆ ಕೇಸ್ನಲ್ಲಿ ಸಿಲುಕಿದ ಬಳಿಕ ಮತ್ತಷ್ಟು ಕರಾಳ ಮುಖ ಬಯಲಾಗಿದೆ. ಮೈಸೂರು ಪಾಕ್ ಹಣಿಯಲು ಜಾಮೂನಿಗೆ ಸ್ವೀಟಿಯೇ ದಾಳ. ಎದುರಾಳಿಯ ಹನಿ ಟ್ರ್ಯಾಪ್ಗೆ ವರ್ತೂರು ಪ್ರಕಾಶ್ಗೆ ಶ್ವೇತಾ ಅಸ್ತ್ರ. ಚಿನ್ನ ಖರೀದಿ ವಂಚನೆ ಬಳಿಕ ಸ್ವೀಟಿ ಶ್ವೇತಾ ಗೌಡಳ ಅಸಲಿ ಬಣ್ಣ ಬಯಲಾಗಿದೆ. ನಿನ್ನೆ ಶ್ವೇತಾ ಗೌಡ ಮತ್ತು ವರ್ತೂರು ಪ್ರಕಾಶ್ ವಿಚಾರಣೆ ನಡೆಸಿದ್ದ ಪೊಲೀಸರಿಗೆ ಹಲವು ಸ್ಫೋಟಕ ವಿಚಾರಗಳು ಸಿಕ್ಕಿವೆ. ಕೋಲಾರದ ಬಿಜೆಪಿ ಮುಖಂಡನೊಬ್ಬನನ್ನ ಹನಿ ಟ್ರ್ಯಾಪ್ ಕೆಡ್ಡಾಗಿ ಕೆಡವಲು ವರ್ತೂರು ಪ್ರಕಾಶ್ ಹುನ್ನಾರ ಮಾಡಿರುವ ಶಂಕೆಯೂ ಮೂಡಿದೆ. ವಂಚನೆ ಮತ್ತು ಹನಿ ಟ್ರ್ಯಾಪ್ಗೆ ದಾಳವಾಗಿದ್ದ ಈಕೆ ಒಬ್ಬೊಬ್ಬ ರಾಜಕಾರಣಿಗೂ ಒಂದೊಂದು ಸ್ವೀಟ್ ಹೆಸರಿಟ್ಟುಕೊಂಡಿದ್ಲು. ವರ್ತೂರು ಪ್ರಕಾಶ್ಗೆ ಗುಲಾಬ್ ಜಾಮೂನ್, ಬಿಜೆಪಿ ಮುಖಂಡ ಓಂ ಶಕ್ತಿ ಚಲಪತಿಗೆ ಮೈಸೂರು ಪಾಕ್ ಹಾಗೂ ಮತ್ತೊಬ್ಬ ರಾಜಕಾರಣಿಗೆ ರಸಗುಲ್ಲಾ ಅಂತ ಹೆಸರಿಟ್ಟಿದ್ಲು. ಆರಂಭದಲ್ಲಿ ಫೇಸ್ಬುಕ್ ಮೂಲಕ ವರ್ತೂರನ್ನ ಪರಿಚಯಿಸಿಕೊಂಡಿದ್ದ ಶ್ವೇತಾ ಗೌಡ ಬ್ರೇಸ್ಲೈಟ್ ಗಿಫ್ಟ್ ನೀಡಿದ್ಲಂತೆ. ಬಳಿಕ ಇಬ್ಬರು ಪರಸ್ಪರ ಮನೆಗೆ ಹೋಗಿ ಬರುವಷ್ಟು ಒಡನಾಟ ಹೆಚ್ಚಿತಂತೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಎಂಎಲ್ಎ ಟಿಕೆಟ್ ವರ್ತೂರ್ ಪ್ರಕಾಶ್ಗೆ ಸಿಕ್ಕರೂ ಸೋತಿದ್ರು. ಮುಂದಿನ ಬಾರಿ ಓಂ ಶಕ್ತಿ ಚಲಪತಿಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಎನ್ನಲಾಗ್ತಿದೆ. ಆತನಿಗೆ ಟಿಕೆಟ್ ಕೈ ತಪ್ಪಿಸಲು ಶ್ವೇತಾಳನ್ನೇ ಬಳಸಿಕೊಂಡು ಹನಿ ಟ್ರ್ಯಾಪ್ಗೆ ಯತ್ನಿಸಿರುವ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ವರ್ತೂರು ಪ್ರಕಾಶ್ ತಮ್ಮ ಮನೆಗೆಲಸದವರ ಮೂಲಕ ಓಂ ಶಕ್ತಿ ಚಲಪತಿಯ ಡೀಟೇಲ್ಸ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿಸಿದ್ರಂತೆ. ಕೆಡ್ಡಾಗಿ ಕೆಡವಲು ಸ್ವೀಟಿ ತಯಾರಿ ನಡೆಸಿರುವಾಗಲೇ ಸಿಕ್ಕಿ ಬಿದ್ದಿದ್ದಾಳೆ. ಇದೆಲ್ಲದರ ಮಧ್ಯೆ ನಿನ್ನೆ ಎಸಿಪಿ ಗೀತಾರ ಮುಂದೆ ಹಾಜರಾಗಿದ್ದ ವರ್ತೂರು ಪ್ರಕಾಶ್ ಶ್ವೇತಾ ಗೌಡ 5-6 ತಿಂಗಳಿಂದ ಗೊತ್ತು ಅಂತ ಒಪ್ಪಿಕೊಂಡಿದ್ರಂತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ವಿನಯ್ ಹಾಗೂ ದರ್ಶನ್ ಗೆಳತಿ ಪವಿತ್ರ ಗೌಡ ಜೊತೆಗೂ ಶ್ವೇತಾ ಗೌಡ ಫ್ರೆಂಡ್ಶಿಪ್ ಇರೋದು ಗೊತ್ತಾಗಿದೆ. ಅವರು ಜೈಲು ಸೇರ್ತಿದ್ದಂತೆ ಜೈಲಿಗೆ ಹೋಗಿ ಭೇಟಿಯಾಗಿದ್ಲು ಎನ್ನಲಾಗಿದೆ. ಅದೇನೇ ಇರಲಿ, ಕೋಲಾರ ರಾಜಕಾರಣದಲ್ಲಿ ಸದ್ಯ ಗುಲಾಬ್ ಜಾಮೂನ್ ಹಾಗೂ ಮೈಸೂರು ಪಾಕ್ನದ್ದೇ ದೊಡ್ಡ ಚರ್ಚೆ ಆಗ್ತಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.